ರಘುನಂದನ್, ಸೋಮಶೇಖರ್, ಮುಖ್ಯ ಅತಿಥಿಗಳು ಚಂದ್ರಪ್ಪನವರೇ, ಆದಿಯಾಗಿ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವ ಮಹಾಗಣ್ಯರೇ, ಏಕೆಂದ್ರೆ ಅಲ್ಲಿದ್ದ ಆರ್ಡಿನರಿ ಗಣ್ಯರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಇವಾಗ ನೀವು ಇದ್ದೀರಿ ಅಂದ್ರೆ ನೀವು ಮಹಾಗಣ್ಯರು. ಇವತ್ತು ಇದು ಒಂದು ಸಿಲೆಬಸ್. ಈ ಸಿಲೆಬಸ್ನಲ್ಲಿ ನನ್ನ ಸಬ್ಜೆಕ್ಟ್ ಏನಿಲ್ಲ, ಔಟ್ ಆಫ್ ಸಿಲೆಬಸ್. ನಮ್ಮ ಸೋಮಣ್ಣ ಅವರು ಇಲ್ಲ, ಯಾರು ಇಲ್ಲ, ವಯಸ್ಸಿನಲ್ಲಿ ನೀವೇ ದೊಡ್ಡವರು, ಅದಕ್ಕೋಸ್ಕರ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಕೂತ್ಕೊಂಡಿದ್ದಾಯ್ತು. ಇಲ್ಲಿ ಬಂದ ಮೇಲೆ ಡೀಟೇಲ್ಸ್ ಗೊತ್ತಾಯ್ತು. ರಘುನಂದನ್ ನಮ್ಮ ಸ್ಟೂಡೆಂಟ್, ಈ ಬಿಲ್ಡಿಂಗ್ ನಲ್ಲಿ ಓದ್ದವನು. ಆತನಿಗೆ 2 ಬ್ಯಾಚುಲರ್ ಡಿಗ್ರಿಗಳಿದೆ, 3 ಮಾಸ್ಟರ್ ಡಿಗ್ರಿಗಳಿದೆ. ಈ ಪುಸ್ತಕ ನೋಡಿದ ಮೇಲೆ ನನ್ಗೆ ಗೊತ್ತಾಯ್ತು, ಏನೇನೋ ಓದ್ಕೊಂಡು ಬರ್ತಾ ಇದ್ದಾರಲ್ಲ, ಕನ್ನಡ ಎಣ್ಣೆ ಬಹಳ ಈಸಿಯಾಗಿ ಮಾಡ್ಬೋದಂತಲ್ಲ, ಹೇಗೆ ಮಾಡಲಿಲ್ಲ ಅಂತ. ಅಲ್ಲ, ನಾನು ಧೈರ್ಯವಾಗಿ ಹೇಳ್ತೇನೆ, ನಮ್ಮ ಕರೆಸ್ಪಾಂಡೆನ್ಸ್ ಕೋರ್ಸ್ ಕನ್ನಡ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇದೆ. ರಘುನಂದನ್ ಕೇಳಿಸ್ಕೋಬೇಕು, ಕನ್ನಡ ಎಣ್ಣೆ ನೀವು ರಿಜಿಸ್ಟರ್ ಮಾಡಿಸಿ, ನೀವು ಪಾಸ್ ಆಗ್ತೀರಾ, ಇಮಿಡಿಯೇಟ್ ಆಗಿ ಪಾಸ್ ಆಗ್ತೀರಾ. ಅವಾಗ 4 ಮಾಸ್ಟರ್ ಡಿಗ್ರಿಗಳಾಗುತ್ತೆ, 2 ಬ್ಯಾಚುಲರ್ ಡಿಗ್ರಿ ಆಗುತ್ತೆ, PhD ಡಿಗ್ರಿ ಒಂದು ಸ್ಟೇಜ್ ನಲ್ಲಿ ಶಾರ್ಟೇಜ್ ಇರುತ್ತೆ, ಅದು ಈಸಿಯಾಗಿ ಮಾಡ್ಕೋಬಹುದು. ಇಷ್ಟು ಅವರು ಇಂಟ್ರೆಸ್ಟ್ ತಗೊಂಡು ಓದಿದ್ದೇ ಒಂದು, ಅನುಭವಿಸ್ತಾ ಇರುವುದೇ ಒಂದು, ಬರೆದಿರುವುದೇ ಇನ್ನೊಂದು. ಇಂಥವ್ರಿಗೆ ನಾವು ಬಹುಮುಖ ಪ್ರತಿಭೆಗಳು ಅಂತೇವೆ, ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟೀಸ್ ಅಂತೇವೆ. ಅಂತ ರಘುನಂದನ್ಗೆ ನಮ್ಮ as a teacher, as a principal of this college, I wish him all the success in his career and hope that he will get his MA degree in Kannada at the earliest. Thank you. ಮತ್ತೆ ಈ ಹಿರಿಯರಲ್ಲಿ 3 ಜನರು ಕೂತಿದ್ದಾರೆ. ನಮ್ಮ ಪ್ರೊಫೆಸರ್ ಡಿ ಚಂದ್ರಪ್ಪನವರಿದ್ದಾರೆ, ಪ್ರೊಫೆಸರ್ ಈಗ ಮಾತಾಡಿದಂಥ ರೆಡ್ಡಿ ಅವರು, ಆಗ್ಲೇ ಮಾಡಿದಂತಹ ರಾಜೇಂದ್ರ ಕುಮಾರ್ ಅವರು, ನಮ್ಮ ಸೋಮಣ್ಣ ಅವರು, ಎಲ್ಲರೂ ಕೂಡ ವಯಸ್ಸಾದವರಲ್ಲ, ಯಾರೇನೋ ವಯಸ್ಸಿಲ್ಲ ಅವ್ರಿಗೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಮುಜುಗರ ಏನೋ ಒಂದು ಅವ್ರಿಗೆ ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್, ತಾವು ಬಂದು ಮಾತನಾಡಿದ್ರಿ, ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರಿ, ತಮಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಆತ್ಮೀಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಕೃತಿ ಬಿಡುಗಡೆಯ ಹಿನ್ನೆಲೆ ಹಾಗೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಅವರನ್ನ ಇಲ್ಲಿ ಕರೆದು ಒಂದು ಮೆಮೆಂಟೋಸ್ ಕೊಡಬೇಕು ಅಂತೇಳಿ ಸೋಮಣ್ಣ ಅವರು ದಯಮಾಡಿ ಅವರೆಲ್ಲರಿಗೂ ಕೂಡ ಮೆಮೆಂಟೋಸ್ ಕೊಡಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ದಯಮಾಡಿ ಎಲ್ಲ ಬೇಗ ಬರಬೇಕು. ರಮೇಶ್ ಅವರು, ಹರಿಣಿ, ದೀಪಿಕಾ, ದಯಮಾಡಿ ಎಲ್ಲ ಬನ್ನಿ. ಹಾಗೆ ಶೋಭಾವತಿ, ಭಾರತೀಶ್, ಮಧು ಅವರು ಇಲ್ಲೇ ಇದ್ದಾರೆ. ನಟರಾಗಿ ಬಹಳ ಚೆನ್ನಾಗಿ ಮಾತನಾಡ್ತೀರಿ ಸರ್ ನೀವು. ಮತ್ತೆ ಅವ್ರ ಕಷ್ಟ ಹೇಳ್ಕೊಂಡ್ರು, ಮೈನ್ ಅವ್ರ ಕಷ್ಟ ಹೇಳ್ಕೊಂಡ್ರು, ನಾವು ಅವ್ರ ಕಷ್ಟ ಕೇಳ್ಬೇಕಲ್ಲ. ನೆಂಟರ ಮನೆಗೆ ಹೋಗುವ ತನಕ ಅಧಿಕಾರ ನಮ್ಮ ಕೈಯಲ್ಲಿ, ಹೋದ ಮೇಲೆ ನಾವು ಅವರ ಕೈಯಲ್ಲಿ. ಅವ್ರು ಹೋಗುವ ತನಕ ಹೋಗಂಗಿಲ್ಲ, ಹಂಗೆ ಮಾತಾಡೋದು ನಿಲ್ಸೋ ತನಕ ನಾವು ಕೇಳ್ತಾನೆ ಇರ್ಬೇಕು. ಆದ್ರೆ ಅವ್ರು ನೋವು ಹೇಳ್ಕೊಂಡ್ರಲ್ಲ, ಅದು ಬಹಳ. ಮಧು ಅವರು ಮತ್ತೆ ಪರಶುರಾಮ್ ಅವರು, ದಯಮಾಡಿ ಪರಶುರಾಮ್, ಎದುರ್ಕೋಬೇಡಿ, ಪರಶುರಾಮ್ ಬರ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಭಯ ಆಗುತ್ತೆ, ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮೂರ್ನವರೇ. ಪರಶುರಾಮ್ ದಯಮಾಡಿ ಬನ್ನಿ. ಹಾಗೆ ಗಂಗಾಧರ್ ಅವರು ಮಾಸ್ಟರ್, ಬಹಳ ಸೇವೆ ಮಾಡಿದ್ದಾರೆ, ಈ ಕಾರ್ಯಕ್ರಮ ನಡೀಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಗಂಗಾಧರ್ ಅವರು. ಪುರುಷೋತ್ತಮ್ ಅವರು, ದಯಮಾಡಿ ಪುರುಷೋತ್ತಮ್ ಅವರು ಅಷ್ಟೇ, ಎಲ್ಲ ಟೀಮ್ ವರ್ಕ್ ಮಾಡಿದ್ದಾರೆ. ನವೀನ್, ಸುಶೀಲ್ ಕುಮಾರ್, ಸುನಿಲ್ ಅವರು, ಶಿವಮ್ ಅವರು, ಮಂಗಳ, ದಯಮಾಡಿ ಹಿರಿಯರು ಬನ್ನಿ. ವಕೀಲರಾಗಿರ್ತಕ್ಕಂಥವ್ರು ಶಿವಮ್ ಅವರು, ಮಂಗಳ ಅವರು ದಯಮಾಡಿ. ವಿಶಾಲಕ್ಷಮ್ಮ ಅವರು, ಸುನಂದ ಅವರು, ಇಲ್ಲಿ ಹೆಸರು ಮಾತ್ರ ಕೊಟ್ಟಿದ್ದಾರೆ, ಅವರ ಏನು ಕೊಟ್ಟಿಲ್ಲ. ಆದ್ರಿಂದ ಮಂಗಳ ಅವರು ಅಂತೇಳಿ ಯಾಕೆ ಪ್ರೊನೌನ್ಸ್ ಮಾಡ್ತಾ ಇದ್ರಿ ಅಂದ್ರೆ ದೊಡ್ಡವರು ಹಿರಿಯರೆಲ್ಲ ಇರ್ತಾರೆ, ದಯಮಾಡಿ ಬನ್ನಿ. ಸುನಂದ ಅವರು, ತೃಪ್ತಿ, ಪ್ರಶಾಂತ್ ಕುಮಾರ್, ಚಂದ್ರಮೌಳಿ ಅವರು
ದಯಮಾಡಿ ಚಂದ್ರಮೌಳಿ ಅವರಂತೂ ನಾವು ಮರೆಯೋರಾಗಿಲ್ಲ. ಒಳ್ಳೆ ಚಿತ್ರಗಳು ಕೊಟ್ಟಿದ್ದೀರಿ ಸರ್, ತುಂಬಾ ಚೆನ್ನಾಗಿದೆ ಚಿತ್ರಗಳು, ಮಾತ್ರ ಎಂಜಾಯ್ ಮಾಡ್ಬೋದು ನಾವು. ತುಂಬಾ ಶ್ರಮ ಹಾಕಿದ್ದಾರೆ ಮಧು ಮತ್ತೆ ಚಂದ್ರಮೌಳಿ ಅವರು. ಮಧು ಅವರ ಡೈರೆಕ್ಷನ್ ಮತ್ತೆ ಅವರ ಮುಖದ ಚೇರಿ. ಚಂದ್ರಮೌಳಿ ಅವರು ಒಳ್ಳೆ ತಪ್ಪಳೆ ಹೊಡೀರಿ, ಚಂದ್ರಮೌಳಿ ಅವರು ಇನ್ಸ್ಪೈರ್ ಆಗಲಿ, ನಮ್ಮೂರು ತುಂಬಾ ಚೆನ್ನಾಗಿ ಬೆಳೀಲಿ. ನಾಗಮಹೇಶ್ ಅವರು, ರವಿರಾಮ್, ಲಾವಣ್ಯ ಅವರು ದಯಮಾಡಿ ಬರ್ಬೇಕು ಸರ್. ಲಾವಣ್ಯ ಅವರು, ಹರೀಶ್, ತಿಮ್ಮೇಶ್ ಅವರು, ನಿರ್ಮಲಾ ಮೇಡಮ್, ನಿರ್ಮಲಾ ಮೇಡಮ್ ಒಳ್ಳೆ ರೇಖಾಚಿತ್ರಗಳನ್ನು ಕೊಟ್ಟಿದ್ದೀರಿ. ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೇಡಮ್. ಹಾಗೆ ಡೇವಿಡ್ ಅವರು, ದಯಮಾಡಿ ಮತ್ತೆ ಯಾರಾದ್ರೂ ಮೇಡಮ್ ರಂಜಿತಾ ಅವರು, ಯಾಕೋ ರಘುನಂದನ್ ಅವ್ರಿಗೆ ಬಂದು ನಿಂತ್ಕೊಂಡು ರಂಜಿತಾ ಅವರು ಅನೌನ್ಸ್ ಮಾಡಿ ಅಂತಾರೆ, ಅವ್ರು ಹೇಳ್ತಾ ಇಲ್ಲ, ಯಾಕೋ ಕಡೆ ಗೊತ್ತಾಗ್ತಾ ಇಲ್ಲ ನನಗೆ. ರಂಜಿತಾ ಅವರು, ಅನಿತಾ ಅವರು ದಯಮಾಡಿ ಬನ್ನಿ. ಗಂಗಾಧರ್ ಅವರು ತಗೊಂಡ್ರಲ್ಲ ಸರ್? ದಯಮಾಡಿ ಯಾರಾದ್ರೂ ಈ ಟೀಮಲ್ಲಿ ವರ್ಕ್ ಮಾಡಿ ಮರ್ತಿದ್ರೆ, ತಮ್ಮ ಕಾರ್ಯಕ್ರಮ ಇದೆ, ದಯಮಾಡಿ ಬರ್ಬೇಕು. ಮಗು ಸುಸ್ಸು ತುಂಬಾ ಚೆನ್ನಾಗಿ ಅನಿಸುತ್ತೆ ಅವಾಗ. ಬಹುಶಃ ನಾವು ಒಂದು ಸಣ್ಣ ಮಿಸ್ಟೇಕ್ ಇಲ್ಲಿ ನನಗೆ ನೆನಪಾಯ್ತು. ದಯಮಾಡಿ ರಘುನಂದ ಅವರ ತಂದೆ ಮತ್ತು ತಾಯಿಯವರು ದಯಮಾಡಿ ವೇದಿಕೆಗೆ ಬನ್ನಿ. ಎಲ್ಲ ಈ ಪುಕ್ಕಲುತನದ ತಿಕ್ಲು ಮಾತುಗಳನ್ನ ತಡ್ಕೊಂಡಿದ್ದೀರಲ್ಲ, ದಯಮಾಡಿ ಅವರ ತಂದೆ ತಾಯಿಯವರು ದಯಮಾಡಿ ವೇದಿಕೆಗೆ ಬರಬೇಕು. ಆ ತಾಯಿಯವರು ಇದ್ದಾರೆ, ಅವ್ರಿಗೆ ಅರ್ಪಣೆ ಮಾಡಿದ್ದಾರೆ ಈ ಕೃತಿನ. ಬನ್ನಿ ಮೇಡಮ್. ಅವರೇ ಬರ್ಕೊಂಡಿದ್ದಾರೆ ಆ ಕೃತಿಯ ಪ್ರಾರಂಭದಲ್ಲಿ. ನಮ್ಮ ಎಲ್ಲ ಪುಕ್ಕಲು ಮಾತುಗಳನ್ನ ತಡ್ಕೊಂಡಂತ ನಮ್ಮ ಅಮ್ಮನಿಗೆ ಈ ಕೃತಿಯನ್ನು ಅರ್ಪಣೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಚಂದ್ರು ಅವರಿಗೆ ಬನ್ನಿ. ರವಿರಾಮ್ ಅವರು ಬನ್ನಿ. ಪ್ರಶಾಂತ್ ಕುಮಾರ್ ಎಸ್ ವಿ. ಮಹೇಶ್ ಅವರು, ಗೆಳೆಯರ ಬಳಗ ತುಂಬಾ ಚೆನ್ನಾಗಿದೆ. ಬಹುಶಃ ಗೆಳೆಯರ ಬಳಗ ಬೇಂದ್ರೆಯವ್ರ ಕಾಲದಲ್ಲಿ ನೋಡಿದ್ವಿ ನಾವು ನೋಡಿಲ್ಲ, ಹಿರಿಯರು ನೋಡಿದ್ದಾರೆ. ಧಾರವಾಡದ ಗೆಳೆಯರ ಬಳಗ. ತಮ್ಮೆಲ್ಲರಿಗೂ ಒಂದು ಕೊನೆಗೆ ಉದಾಹರಣೆಯನ್ನ ಮಾಡ್ತಾ ಇದ್ದೆ. ದಯಮಾಡಿ ಕುತ್ಕೋಬೇಕು ಸರ್ ತಾವೆಲ್ಲ. ಹಾಗೆ ಶ್ರೀಮತಿ ಶೋಭಾ ಅವ್ರಿಗೂ ಕೂಡ
ಈ ಸಂದರ್ಭದಲ್ಲಿ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ವಿ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮ ಆದಮೇಲೆ ತುಂಬಾ ಶ್ರಮ ವಹಿಸಿ ಒಂದು ಸಣ್ಣದ 5 ನಿಮಿಷದಲ್ಲಿ ಮುಗಿದೋಗುತ್ತೆ ನೃತ್ಯ. ಮಕ್ಕಳು ಕಾಯ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ದಯಮಾಡಿ ತಮ್ಮ ಅವಶ್ಯಕತೆ ತುಂಬಾ ಇದೆ, ನಮಗಿಲ್ಲದೆ ಇದ್ರು ಮಕ್ಕಳಿಗಿದೆ, ನಾವ್ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಕೊನೆಗೆ ವಂದನಾರ್ಪಣೆಯನ್ನ ಸುನೀಲ್ ಅವ್ರ ಬನ್ನಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಡಾಕ್ಟರ್ ಹೇಮಲತಾ ಮೇಡಮ್ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಕಾಲ ಕುಲಪತಿಗಳಾಗಿ ಉಪಕುಲಪತಿಗಳಾಗಿ ಕೆಲಸ ಮಾಡಿದಂಥವ್ರು. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಆಸೀನರಾಗಿದ್ದೀರಿ, ತಾವು ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಂಡು